ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ನದರ್ ವಿಡಿಯೋ. CSK ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವ್ರೆಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನಂತ ಅಂದ್ರೆ ಧೋನಿ ಅವರು ಈ ಒಂದು IPL ಸೀಸನ್ ಇಂದ ಸ್ವಲ್ಪ ದಿನಗಳ ಕಾಲ ರೂಲ್ಡ್ ಔಟ್ ಆಗಿದ್ದಾರೆ. ಅದರ ರೀಸನ್ ಏನು, ಮತ್ತೆ ಇವತ್ತಿನ ಮ್ಯಾಚ್ ಬಂದು ಓಪನಿಂಗ್ ಮ್ಯಾಚ್ IPL 2026 ಅಲ್ಲಿ RCB ವರ್ಸಸ್ SRH. ಇವ್ರ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಮತ್ತೆ ಯಾರು ಈ ಒಂದು ಮ್ಯಾಚ್ ನ ಗೆಲ್ತಾರೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ನ ಮಾಡಿ. ಅದೇ ತರ ನೀವೇನಾದ್ರೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಮೇನ್ ಆಗಿ ಇವಾಗ CSK ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲರಿಗೂ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಅನ್ಕೊಳ್ಬಹುದು. ಒಂದು ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗ್ತಿರ್ಲಿಲ್ಲ, ಆ ಒಂದು ನ್ಯೂಸ್ ಬಂದಿದೆ. ಧೋನಿ ಅವರು ಇನ್ನು 2 ವೀಕ್ಸ್ IPL ಇಂದ ರೂಲ್ಡ್ ಔಟ್ ಆಗ್ತಾರೆ. ರೀಸನ್ ಬಂದು ಇಷ್ಟೇನೆ, ಕಾಲ್ಫ್ ಇಂಜುರಿಯಿಂದ. ಆಕ್ಚುಲ್ ಆಗಿ ಇದು ಈ ಸೀಸನ್ ಮುಂಚೆಯಿಂದನೂ ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಇಂಜುರಿ ಇತ್ತು, ಬಟ್ ಅವರು ಫಿಟ್ ಆಗಿ ಇರ್ಲಿಲ್ಲ ಅಂತ ಇವತ್ತು ಕ್ಲಿಯರೆನ್ಸ್ ಆಗಿ ಅಫಿಷಿಯಲ್ ಆಗಿ ಚೆನ್ನೈ IPL ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಅವರು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಇನ್ನು 2 ವೀಕ್ಸ್ ಅವರು ಅಂದ್ರೆ 15 ಡೇಸ್ ಹತ್ರ ಅವ್ರು ಯಾವುದೇ ರೀತಿ ಮ್ಯಾಚ್ ಆಡೋದಿಲ್ಲ. ಇವ್ರನ್ನ ಮ್ಯಾಚ್ ಇಂದ ಹೊರಗಡೆ ಇಟ್ರೆ ಇವಾಗ ಮೇನ್ ಆಗಿ ಇನ್ನೊಬ್ರು ವಿಕೆಟ್ ಕೀಪರ್ ಬೇಕಾಗಿರುತ್ತೆ. ಆಲ್ರೆಡಿ ಪ್ಲೇಸ್ ಇದೆ, ಸಂಜು ಸ್ಯಾಮ್ಸನ್ ಅವರು ಆ ಒಂದು ಲೀಡ್ ನ ಮಾಡ್ತಾರೆ, ಆ ಒಂದು ಪೊಸಿಷನ್ ನ. ಮತ್ತೆ RCB CSK ಮ್ಯಾಚ್ ಅಲ್ಲೂ ಕೂಡ ಧೋನಿ ಅವರು ಅನ್ಅವೈಲಬಲ್ ಆಗಿರ್ತಾರೆ. ಯಾವುದೇ ರೀತಿ ವಿರಾಟ್ ಮತ್ತೆ ಮೈ ಏನಿತ್ತು ಒಂದು ಕಾಂಬಿನೇಷನ್ ಈ ಒಂದು ಸೀಸನ್ ಅಲ್ಲಿ ಕಾಣೋದಿಲ್ಲ. ಇನ್ನು ಲಾಸ್ಟ್ ಇಯರ್ ಕೊನೆ ಆಗತ್ತೆ ಅಂತ ಅನ್ಸುತ್ತೆ. ಈ ಒಂದು ಸೀಸನ್ ಧೋನಿ ಅವ್ರದ್ದು ಲಾಸ್ಟ್ ಸೀಸನ್ ಅಂತ ಎಲ್ಲಾರು ಹೇಳ್ತಿದ್ರಿ. ಅದೇ ತರ ಇವಾಗ ಲಾಸ್ಟ್ ಸೀಸನ್ ಆಗಿರೋದ್ರಿಂದ ಇನ್ನು ಮತ್ತೆ ಒಂದೇ ಮ್ಯಾಚ್ ಇರೋದು ಈ ಸೀಸನ್ ಅಲ್ಲಿ RCB ವರ್ಸಸ್ CSK. ಆ ಒಂದೇ ಮ್ಯಾಚ್ ಅಲ್ಲಿ ಅವರು ಕೂಡ ಅನ್ಅವೈಲಬಲ್ ಆಗಿರ್ತಾರೆ. ನೆಕ್ಸ್ಟ್ ವೀಕ್ ಇರೋದ್ರಿಂದ ಆ ಮ್ಯಾಚ್ ಧೋನಿ ಅವರು ಕೂಡ RCB ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. ಇದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್. ಯಾವುದೇ ತರ ಪ್ಲೇಯರ್ಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಗೂ ಹೋಗುದಿಲ್ಲ. ಏನಕ್ಕೆ ಅಂತ ಅಂದ್ರೆ ಸಂಜು ಸ್ಯಾಮ್ಸನ್ ಅವರು ಆಲ್ರೆಡಿ ಫಿಟ್ ಆಗಿದ್ದಾರೆ, ಮತ್ತೆ ಪರ್ಫಾರ್ಮ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ವರ್ಲ್ಡ್ ಕಪ್ ನಲ್ಲಿ. ಮತ್ತೆ ಯಾವ ರೀತಿ ಆ ಒಂದು ವಿಕೆಟ್ ಕೀಪಿಂಗ್ ನ ಲೀಡ್ ಮಾಡ್ತಾರೆ, ಧೋನಿ ಅವರು ಇಲ್ದಂತೆ, ಜಡೇಜಾ ಅವರು ಇಲ್ದಂತೆ ಯಾವ ರೀತಿ CSK ಟೀಮ್ ಲೀಡ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ಸೀಸನ್ ಅಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಈ ಒಂದು ಸೀಸನ್ ಇಂದನೇ ಅವರು ರೂಲ್ಡ್ ಔಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ. 15 ಡೇಸ್ ಹತ್ರ ಅಂದ್ರೆ ಫಸ್ಟ್ ಹಾಫ್ ಆಫ್ ದಿ IPL ಅವರು ಇರೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ ಫಿಟ್ ಆಗೋವರೆಗೂ ಕೂಡ ಅಲ್ಲಿ ಡೌಟ್ ಏನೇ ಅಂತ ಅನ್ಸುತ್ತೆ. ನೆಕ್ಸ್ಟ್ ಸೀಸನ್ ನಲ್ಲೂ ಅವ್ರು ಬರೋದಿಲ್ಲ. ಈ ಒಂದು ಸೀಸನ್ ಕೊನೆ ಆಗಿರುತ್ತೆ. ಮತ್ತೆ ಅನ್ಫಿಟ್ ಆಗಿರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಅವರು ಅನ್ಅವೈಲಬಲ್ ಆಗಿರ್ತಾರೆ. ಮತ್ತೆ ಇವಾಗ ಇವತ್ತಿನ ಒಂದು ಮ್ಯಾಚ್ ಬಂದು RCB ವರ್ಸಸ್ SRH, ಒಂದು ಹೈ ವೋಲ್ಟೇಜ್ ಮ್ಯಾಚ್. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಮೇನ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಾತಾಡೋದಾದ್ರೆ ಹೋದ ವರ್ಷ ನೀವು ಅಬ್ಸರ್ವ್ ಮಾಡಿರ್ಬೋದು, 7 ಮ್ಯಾಚ್ ಅಲ್ಲಿ ಬರೀ 5 ಮ್ಯಾಚ್ ಅವರು ಸೋತಿದ್ದು ಮತ್ತೆ 2 ಮ್ಯಾಚ್ ಮಾತ್ರ ಗೆದ್ದಿದ್ದು. ಒಂದ್ ಸ್ವಲ್ಪ ಡಿಫಿಕಲ್ಟ್ ಇದೆ. ಮತ್ತೆ 1 ಇಯರ್ ಇಂದ ಆ ಒಂದು ಪಿಚ್ ಮೇಲೆ ಯಾವುದೇ ರೀತಿ ಬಾಲ್ ಬಿದ್ದಿಲ್ಲ. ಇವಾಗ ಪ್ರಾಕ್ಟೀಸ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬೇರೆನೂ ಕೂಡ ಇರುತ್ತೆ. ಆ ಒಂದು ಕ್ರಿಕೆಟ್ ಮ್ಯಾಚ್ ಆಡಿಲ್ಲ, ಸುಮಾರು ದಿನ ಆಗಿತ್ತು, ಸ್ಟ್ಯಾಂಪೇಡ್ ಆಗಿದ್ರಿಂದ ಆ ಒಂದು ಕ್ರಿಕೆಟ್ ಮ್ಯಾಚ್ ಕೂಡ ಅಲ್ಲಿ ಆಡಿಲ್ಲ. ಅದ್ರ ಮೇಲೆ ಫೋಕಸ್ ಮಾಡೋದಾದ್ರೆ ಪಿಚ್ ಒಂದ್ ಸ್ವಲ್ಪ ವೇರಿ ಆಗಿರುತ್ತೆ. ನಾವ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ತರ ಆ ಒಂದು ಮ್ಯಾಚ್ ನಡೆಯೋದಿಲ್ಲ. ಟಾಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನನ್ನ ಪ್ರಕಾರ ಟಾಸ್ ನ SRH ಅವರು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರ್ಬೋದೇನೋ, ಗೊತ್ತಿಲ್ಲ. ಬಟ್ ಪ್ರೆಡಿಕ್ಷನ್ ಆಗಿರೋದ್ರಿಂದ ಸುಮ್ಮನೆ ಹೇಳ್ತಾ ಇದೀನಿ. ಇವಾಗ SRH ಒಂದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋಣ. ಓಪನಿಂಗ್ಸ್ ಅಲ್ಲೇ ಗೊತ್ತು, ಟ್ರಾವಿಸ್ ಹೆಡ್ ಮತ್ತೆ ಇಶಾನ್ ಕಿಶನ್ ಅವರು ಇರ್ತಾರೆ. ಆಲ್ಮೋಸ್ಟ್ ಎಲ್ಲಾ ಸೀಸನ್ ಅಲ್ಲೂ ಅವರೇ ಕಂಟಿನ್ಯೂಯೇಷನ್ ಆಗ್ತಾರೆ. ಆ ಒಂದು ರಿಟೆನ್ಷನ್ ಇರೋವರೆಗೂ ಟ್ರಾವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಇರ್ತಾರೆ. ನೆಕ್ಸ್ಟ್ ಇಶಾನ್ ಕಿಶನ್ ಅವರು ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ. ಮತ್ತೆ ಎನ್ಜೆಡ್ ಕ್ಲಾಸನ್ ಅವರು ಇರ್ತಾರೆ ಮಿಡಲ್ ಆರ್ಡರ್ ಅಲ್ಲಿ ನೋಡ್ತಾ ಇದ್ರೆ, ಫೋಕಸ್ ಮಾಡಿ ನೋಡ್ತಾ ಇದ್ರೆ ಅಪ್ ಟು 6th ವರ್ಗು ಕೂಡ ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಹರ್ಷ ದುಬೆ ಇದ್ದಾರೆ, ಅನಿಕೇತ್ ವರ್ಮಾ, ಬ್ರಾಂಡ್ ಕೈರ್ಶ್, ಹರ್ಷಲ್ ಪಟೇಲ್, ಇಶಾನ್ ಮಲಿಂಗ, ಜಯದೇವ್ ಉನಡ್ಕಟ್ ಅವರು ಪ್ರಾಕ್ಟೀಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಆ ಒಂದು ಪರ್ಫಾರ್ಮ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ನೋಡ್ತಾ ಇದ್ರೆ ಶಿವಾಂಗ್ ಮತ್ತೆ ಕ್ರಾನೈಸ್ ಫುಲ್ಟೇರಾ ಅಂತ ಇವ್ರು ಈ ಒಂದು ಪ್ಲೇಯಿಂಗ್ 11 ಇಟ್ಕೊಂಡು ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಇಟ್ಕೊಂಡು ಇಲ್ಲಿ ಒಂದು ಲೀಡ್ ನ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಮೇನ್ ಆಗಿ ಬೌಲಿಂಗ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಎರಡು ಟೀಮ್ಗೂ ಕೂಡ. ಒಂದ್ ಸ್ವಲ್ಪ ವೀಕ್ ಅಂತಾನೆ ಅನ್ಕೊಳ್ಳಿ. ಇಲ್ಲಿ ಪ್ಯಾಟ್ ಕಮೆನ್ಸ್ ಇಲ್ಲ SRH ಟೀಮ್ ಅಲ್ಲಿ. ನೆಕ್ಸ್ಟ್ RCB ಹೋದ್ರೆ ಜಾಸ್ ಹೇಜಲ್ವುಡ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಅನ್ಅವೈಲಬಲ್ ಆಗಿರ್ತಾರೆ. ಮೇನ್ ಆಗಿ ಫೋಕಸ್ ಮಾಡಿ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ RCB ಪ್ಲೇಯಿಂಗ್ 11 ಅಲ್ಲಿ ಬರೋದಾದ್ರೆ ಫಸ್ಟ್ ಓಪನಿಂಗ್ ಅಲ್ಲೇ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಮೇನ್ ಕಾಂಬಿನೇಷನ್ ಇದೇ ತರ ಇರುತ್ತೆ. ನೆಕ್ಸ್ಟ್ ಥರ್ಡ್ ಡೌನ್ ಅಲ್ಲಿ ಪಡಿಕ್ಕಲ್ ಇಲ್ಲಾಂದ್ರೆ ವೆಂಕಟೇಶ್ ಅಯ್ಯರ್ ಬರ್ಬೋದು. ಮೇನ್ ಆಗಿ ವೆಂಕಟೇಶ್ ಅಯ್ಯರ್ ನ ಫೋಕಸ್ ಮಾಡಿ ಒಂದು ಪ್ಲೇಯಿಂಗ್ 11 ಗೆ ಇಡೋ ಚಾನ್ಸಸ್ ಇದೆ. ಯಾಕಂದ್ರೆ ಲಾಸ್ಟ್ 2 years ಇಂದನೂ ಅವ್ರ ಮೇಲೆ ಫೋಕಸ್ ಜಾಸ್ತಿ ಇತ್ತು. ಬಿಡ್ ಮಾಡಿದ್ರು. ಅಪ್ರಾಕ್ಸಿಮೇಟ್ಲಿ ಮೆಗಾ ಆಕ್ಷನ್ ಅಲ್ಲಿ 20 crores ವರ್ಗೂ ಹೋಗಿತ್ತು. ಈ ಒಂದು ಆಕ್ಷನ್ ಅಲ್ಲಿ 7 ಮಾತ್ರ ತಗೊಂಡಿದ್ದು. 7 crores ಅಲ್ಲಿ ಬೈ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರ ಮೇಲೆ ಫೋಕಸ್ ಇರುತ್ತೆ. ಮತ್ತೆ ಒಂದ್ ಸ್ವಲ್ಪ ಬೌಲಿಂಗ್ ಲೈನ್ ಅಪ್ ಇರೋದ್ರಿಂದ ಬೌಲಿಂಗ್ ಚೆನ್ನಾಗಿ ಆಗ್ತಿದ್ದಾರೆ. ಮೇ ಬಿ ವೆಂಕಟೇಶ್ ಅಯ್ಯರ್ ಬರ್ಬೋದು. ಪಡಿಕ್ಕಲ್ ನವ್ರನ್ನ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗು ಕೂಡ ಯೂಸ್ ಮಾಡ್ಕೋಬಹುದು, ಡಿಪೆಂಡ್ ಅಪಾನ್
ಟಾಸ್ ಮೇಲೆ ಇರುತ್ತೆ. ಬೌಲಿಂಗ್ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರೆ ಬೌಲರ್ಸ್ ಜಾಸ್ತಿ ಇರ್ತಾರೆ, ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು, ಈ ಒಂದು ಫೋಕಸ್ ಮಾಡಿರ್ತಾರೆ ಪಕ್ಕ. ನೆಕ್ಸ್ಟ್ ರಜತ್ ಪಡಿದಾರ್ 4th ಡೌನ್ ಅಲ್ಲಿ ಇರ್ತಾರೆ. ಟೀಮ್ ಡೇವಿಡ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಈ ಒಂದು ಬ್ಯಾಟಿಂಗ್ ಲೈನ್ ಮಾತ್ರ ಮಸ್ತ್ ಆಗಿದೆ. ಈ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಯೂಸ್ ಮಾಡಿರೋದ್ರಿಂದ ಮೇನ್ ಆಗಿ ಫೋಕಸ್ ಆಗ್ತಿರುತ್ತೆ. ಅಪ್ ಟು 8th ಇಲ್ಲ ಅಂದ್ರೆ 9th ವರ್ಗು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತ ಅನ್ಬೋದು. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಇದಾರೆ, ಜಾಕೋಬ್ ಡಫಿ, ಸುಯೇಶ್ ಶರ್ಮಾ. ಇವಾಗ ನೆಕ್ಸ್ಟ್ ಏನಾದ್ರು ಇವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಈ ಒಂದು ಲೈನಪ್ ಇರುತ್ತೆ. ಏನಾದ್ರು ಬೌಲಿಂಗ್ ಲೈನಪ್ ತಗೊಂಡ್ರೆ ಒಂದ್ ಸ್ವಲ್ಪ ಸುಯೇಶ್ ಶರ್ಮಾ ಅವ್ರನ್ನ ಈಚೆ ಇಟ್ಟು ವೆಂಕಟೇಶ್ ಅಯ್ಯರ್ ಅವರು ಕೂಡ ಇನ್ವಾಲ್ವ್ ಮಾಡ್ಕೋಬಹುದು. ಬ್ಯಾಟಿಂಗ್ ತಗೊಂಡಾದ್ಮೇಲೆ ಫಸ್ಟ್ ಬ್ಯಾಟಿಂಗ್ ತಗೊಂಡಾದ್ಮೇಲೆ ಸೆಕೆಂಡ್ ಏನಾದ್ರು ಬಂದ್ರೆ ಮಂಗೇಶ್ ಯಾದವ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ, ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಒಂದು ಯಂಗ್ ಸ್ಟಾರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಫಸ್ಟ್ ಮ್ಯಾಚ್ ಡೆಬ್ಯೂ ಆಗ್ತಾರ ಇಲ್ವಾ ಅಂತ ಎಲ್ಲ ಒಂದು 7 ಗಂಟೆಗೆ ಗೊತ್ತಾಗುತ್ತೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ. ಮತ್ತೆ ಇದು ಸ್ಟಾರ್ ಸ್ಪೋರ್ಟ್ಸ್ ವಿಜುವಲ್ಸ್ ಅಲ್ಲಿ ಇದಿಷ್ಟು ಒಂದು ಪ್ಲೇಯಿಂಗ್ ಲೆವೆಲ್ ಇಟ್ಕೊಂಡು ಈ ಒಂದು RCB ಟೀಮ್ ಲೀಡ್ ಮಾಡೋ ಸಾಧ್ಯತೆ ಇದೆ. ಒಂದ್ ಸ್ವಲ್ಪ ಬೌಲಿಂಗ್ ಲೈನ್ ಅಪ್ ಮೇಲೆ ಫೋಕಸ್ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಬರ್ಬೋದು, ರೊಮ್ಯಾರಿಯೋ ಶೆಫರ್ಡ್ ಅವರು ಕೂಡ ಇದಾರೆ ಬೌಲಿಂಗ್ ಲೈನ್ ಅಪ್ ಗೆ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಇದಾರೆ, ಜಾಕೋಬ್ ಡಫಿ, ಸುಯೇಶ್ ಶರ್ಮಾ. ಇದು ನೆಕ್ಸ್ಟ್ ಏನಾದ್ರು ಸೆಕೆಂಡ್ ಬೌಲಿಂಗ್ ಏನಾದ್ರು ತಗೊಂಡ್ರೆ ಮಂಗೇಶ್ ಯಾದವ್ ಅವರು ಬರ್ಬೋದು. ಮೇನ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅಂತ ಆದ್ರೆ ಪ್ರೆಡಿಕ್ಷನ್ ಅಂತ ಅನ್ಕೊಳ್ಳಿ. RCB ವರ್ಸಸ್ SRH ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ RCB ಗೆಲ್ಲುತ್ತೆ. ಈ ಒಂದು 2 ಟೀಮ್ ಮೇಲೆ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಫೋಕಸ್ ಆಗಿ ನೋಡ್ತಾ ಇದ್ರೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಸ್ವಲ್ಪ ಕಮ್ಮಿ ಇರ್ಬೋದು. ಬಟ್ ಯಂಗ್ ಸ್ಟಾರ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ, ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ RCB ಟೀಮ್ ಅಲ್ಲಿ ಬೌಲರ್ಸ್ ಎಲ್ಲಾರ್ಗು ಕೂಡ ಇಲ್ಲೊಂದ್ ಸ್ವಲ್ಪ ಕಮ್ಮಿ ಇರೋ ತರ ಇದೆ. ಪ್ಯಾಟ್ ಕಮಿನ್ಸ್ ಅವ್ರು ಬರೋವರೆಗೂ ಈ RCB ಟೀಮ್ ಅಲ್ಲೂ ಕೂಡ ಜಾಸ್ ಹೇಜಲ್ವುಡ್ ಬರೋವರೆಗೂ ಕೂಡ ಇದೇ ರೀತಿ ಒಂದು ಲೀಡ್ ಆಗೋ ಸಾಧ್ಯತೆ ಇದೆ. ನನ್ನ ಪ್ರಕಾರ ಈ ಒಂದು ಮ್ಯಾಚ್ ನ RCB ಗೆಲ್ತಾರೆ. ನಿಮ್ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.